ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಬದುಕಿಗೆ ಹವಾಮಾನ ಎಂಬ ಸ್ವಾಮಿ ವಿವೇಕಾನಂದರ ಮಾತುಗಳನ್ನು ನೆನಪಿಸುತ್ತಾ ನನ್ನ ಕಾರ್ಯವನ್ನು ಶುರು ಮಾಡುತ್ತಿದ್ದೇನೆ. ಈಗ ಮುಂದಿನ ಕಾರ್ಯಕ್ರಮ ಬಹುಮಾನ ವಿತರಣೆ. ಶ್ರೀ ಸಾಯಿ ಪಿಯು ಅಂಡ್ ಡಿಗ್ರಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಪಡೆದುಕೊಂಡು ಅತ್ಯುತ್ತಮ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜಿನ ವತಿಯಿಂದ ಅಭಿನಂದನೆ ಕಾರ್ಯಕ್ರಮಗಳನ್ನು ಸಲ್ಲಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ಒಂದು ದೊಡ್ಡ ಜವಾಬ್ದಾರಿಯುತ ಕಾರ್ಯ ಈಗ ನೆರವೇರಿಸುತ್ತಿದ್ದೇವೆ. ಇಡೀ ಜಗತ್ತನ್ನು ಬದಲಾಯಿಸಲು ಬಳಸಬಹುದಾದ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಶಿಕ್ಷಣ. ಶಿಕ್ಷಣದ ಬೇರು ಅತ್ಯಂತ ಕಹಿ, ಅದರ ಫಲ ಜೇನಿಗಿಂತಲೂ ಸಿಹಿ. ನಮ್ಮ ಕಾಲೇಜಿನಲ್ಲಿ ಡಿಗ್ರಿ ವಿದ್ಯಾಭ್ಯಾಸವನ್ನ ಮಾಡಿ ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳು
IPU ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭ ಅಂತ ನಡೀತಾ ಇದೆ. ಈ ಸಮಾರಂಭಕ್ಕೆ ನಮ್ಮನ್ನು ಆಹ್ವಾನಿಸಿ ಈ ವೇದಿಕೆ ಮೇಲೆ ಒಂದು ಎರಡು ಮಾತಂತಕ್ಕಂಥದ್ದು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಈ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಎಲ್ಲ ಆಡಳಿತ ಮಂಡಳಿಯವರು ಹಾಗೂ ಪ್ರಾಂಶುಪಾಲರಿಗೆ ವಂದಿಸ್ತಾ, ಒಂದು ಸಂಸ್ಥೆ ಅಂತಕ್ಕಂಥ ಕಟ್ತಕ್ಕಂಥದ್ದು, ಅದನ್ನು ಬೆಳೆಸ್ತಕ್ಕಂಥದ್ದು, ಉಳಿಸ್ತಕ್ಕಂಥ ತುಂಬ ಕಷ್ಟದ ಕೆಲಸ. ಇವರು ಗ್ರಾಮೀಣ ಭಾಗದಲ್ಲಿ ಒಂದು ಸಂಸ್ಥೆ ಅಂತಕ್ಕಂಥದ್ದು ಪ್ರಾರಂಭಿಸಿದಾಗ ವಿದ್ಯಾರ್ಥಿಗಳಂತಕ್ಕಂಥ ದಾಖಲಾತಿ ಸುಮಾರು 50ಕ್ಕಿಂತ ಕಡಿಮೆ ಇತ್ತು. ಇವತ್ತು 19 ವಿದ್ಯಾರ್ಥಿಗಳಂತಕ್ಕಂಥದ್ದು ಅಡ್ಮಿಷನ್ ಅಂತಕ್ಕಂಥದ್ದು ಆಗಿ ಇವತ್ತು ಒಂದು ದೊಡ್ಡದಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಗ್ರಾಮೀಣ ಭಾಗದಲ್ಲಿ ಒಂದು ಕಾಲೇಜ್ ಅಂತಕ್ಕಂಥದ್ದು ಕಟ್ಟಡದ ಜೊತೆಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಶೈಕ್ಷಣಿಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡೋಕ್ಕೆ ಇವತ್ತು ಈ ಸಂಸ್ಥೆ ಹೆಸರುವಾಸಿಯಾಗಿದೆ. ಈ ಸಂಸ್ಥೆಯ ಗೌರವಾನ್ವಿತ ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರು, ಪ್ರಾಂಶುಪಾಲರು ಮತ್ತೆ ನಮ್ಮ ಮಂಜಣ್ಣ ಅವರು, ಇವರ ಶ್ರಮ ಅಂತಕ್ಕಂಥದ್ದು ಇವತ್ತು ಈ ಸಭೆ ಅಂತಕ್ಕಂಥ ಸಾಕ್ಷ್ಯ ಆಗಿದೆ. ಒಂದು ಸಂಸ್ಥೆ ಅಂತಕ್ಕಂಥದ್ದನ್ನು ಕಟ್ಟೋದು, ಅದನ್ನ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡೆತಡೆಗಳು ಆದರೂ ಸಹ ಅದನ್ನ ಬೆಳೆಸ್ಕೊಂಡು ಬರ್ತಕ್ಕಂಥದ್ದು ತುಂಬಾನೇ ಕಷ್ಟ. ಇವತ್ತಿಷ್ಟು ಒಂದು ಸಾವಿರ ವಿದ್ಯಾರ್ಥಿಗಳಿಗಿಂತ ಮೇಲಿದೆ ಅಂತಕ್ಕಂಥ ಅರ್ಥ ಆಗ್ತದೆ. ಇಷ್ಟು ಜನರನ್ನ ಅವರಿಗೆ ಗುಣಮಟ್ಟದಾಗಿರ್ತಕ್ಕಂಥ ಶಿಕ್ಷಣ, ನಗರ ಪ್ರದೇಶದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ಅಂತಕ್ಕಂಥದ್ದು, ಪ್ರಮುಖವಾಗಿ ನೀಟು, CET, JEE ಅಂತಕ್ಕಂಥದ್ದು, ಇಂಥ ಒಂದು ಕಾಂಪಿಟೇಟಿವ್ಸ್ಗೆ ಮಕ್ಕಳನ್ನು ತಯಾರು ಮಾಡ್ತಕ್ಕಂಥದ್ದು, ವಿದ್ಯಾರ್ಥಿಗಳ ಮತ್ತೆ ಪೋಷಕರ ಒಂದು ಆಸೆ ಅಂತಕ್ಕಂಥದ್ದನ್ನ ಈಡೇರಿಸ್ತಕ್ಕಂಥ ಕೆಲಸ ಈ ಸಂಸ್ಥೆ ಅಂತಕ್ಕಂಥದ್ದು ಈ ಭಾಗದಲ್ಲಿ ಮಾಡ್ತಾ ಇದೆ. ನಿಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ನಾನು ಅಭಿನಂದನೆ ಅಂತಕ್ಕಂಥ ಹೇಳ್ತಾ, ಈ ಸಭೆ ಅಂತಕ್ಕ ಮಾತಾಡ್ತಕ್ಕಂಥ ಸಭೆ ಅಲ್ಲ, ವಿದ್ಯಾರ್ಥಿಗಳು ಎಲ್ಲರೂ ಸಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಕ್ಕೆ ಕಾಯ್ತಾ ಇದ್ದಾರೆ. ಥ್ಯಾಂಕ್ ಯು ಈಚ್ ಅಂಡ್ ಎವ್ರಿ ಒನ್.
ಮಕ್ಕಳು ಇಲ್ಲಿ ಬಂದ ಮೇಲೆ ಮೇಡಮ್ ಅವ್ರು ಹೇಳಿದ ಹಾಗೆ ನಿಮ್ಮ ಮಕ್ಕಳು ಸಹ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಲ್ಲೂ ಸಹ ನಿಮ್ಮ ಮಕ್ಕಳು ಒಂದು ಮಾತು ಹೇಳೋದಾರೆ ಅಂದ್ರೆ ತುಂಬಾ ಗುಣವಂತರು, ತುಂಬಾ ಚೆನ್ನಾಗಿ ನಡ್ಕೊಳ್ತಾರೆ ಅನ್ನೋ ಮಾತನ್ನು ಹೇಳ್ತಾರೆ. ನಮ್ಗೆ ಹೆಮ್ಮೆ ಆಗುತ್ತೆ. ಆ ರೀತಿಯಾಗಿರ್ತಕ್ಕಂಥ ಒಂದು ರೀತಿಯ ವಾತಾವರಣವನ್ನು ನಮ್ಮ ಶಾಲೆಗೆ ಸೃಷ್ಟಿ ಮಾಡಿದ್ದೀವಿ ಅಂತ. ಸೊ ಹಾಗೇನೆ ಇರ್ತಕ್ಕಂಥ ಎಲ್ಲ ಮಕ್ಕಳು ಸಹ ಮುಂದೆ ಒಳ್ಳೆ ಶಿಕ್ಷಣವನ್ನು ಪಡೆದು ವಿದ್ಯಾವಂತನ ಪಡೆದು ಈ ದೇಶಕ್ಕೆ ಒಳ್ಳೆ ಪ್ರಜೆಗಳಾಗಲಿ ಆ ನಿಟ್ಟಿನಲ್ಲಿ ನಿಮ್ಮನ್ನು ತಯಾರು ಮಾಡ್ತಾ ಇರ್ತಕ್ಕಂಥ ಈ ಒಂದು ಸಂಸ್ಥೆಗೆ ಅವರ ಈ ಒಂದು ದಾರಿ ನಡೆದೋಗ್ತಾ ಇರೋ ದಾರಿಗೆ ನಮ್ದು ಸದಾ ಬೆಂಬಲ ಇರುತ್ತೆ ಅಂತ ಹೇಳ್ತಾ, ಹಾಗೇನೆ ಮುಂದೇನೂ ಸಹ ಮೇಡಮ್ ನಿಮ್ಮ ಒಂದು ಬೆಂಬಲ ನಮ್ಮ ಒಂದು ಸರ್ಕಾರಿ ಶಾಲೆಗಳಲ್ಲಿ ಇರಲಿ. ಯಾಕಂದ್ರೆ ನಮ್ಮ ಎಲ್ಲ ಹಳ್ಳಿ ಮಕ್ಕಳನ್ನು ಸಹ ನಾವು ಮುಖ್ಯವಾಹಿನಿಗೆ ತರ್ತಕ್ಕಂಥ ಕೆಲಸದಲ್ಲಿ ನೀವು ಸಹ ನಮಗೆ ಭಾಗಿಯಾಗಿರ್ತಾರೆ ಅಂತ ಬಯಸ್ತಾ ನಿಮಗೆ ಆಲ್ ದ ಬೆಸ್ಟ್. ಈ ಸಂಸ್ಥೆ ಇನ್ನಷ್ಟು ಬೆಳೀಲಿ, ಮುಂದಕ್ಕೆ ಇನ್ನೂ ದೊಡ್ಡ ಸಂಸ್ಥೆಯಾಗಿ ಬೆಳೀಲಿ ಅಂತ ನಾವು ತುಂಬದಿಂದ ಆಶಿಸ್ತಾ ಇದ್ದೀವಿ. Happy to be here and congratulations the management and the entire team. From our school staff and students, we have heard that this college is doing a wonderful work and there is a amazing development and growth, and they are giving special concentration to each student. So I am very happy and glad to meet you all here, and I once again congratulating to you all. Thank you. Very comfortable with it. I've heard a lot about the college and very proud that we have a lot of people from Shweta Vidya Samsthay coming and studying here. Anybody from Shweta Vidya Samsthay? Louder? More louder? So how are you feeling today? Proud? Proud? Glad you're enjoying your education as well. So keep the values what you have learned in Shweta Vidya Samsthay intact. Okay, do well, and of course we college, and definitely you will have a lot of support from school as well. So all the very best. Is there anything you want to ask me? Anybody here? Any questions? Come on guys, you guys are not so silent, I know. Any questions? Anybody who want to represent Shweta Vidya Samsthay with me on the stage? Anyone from the crowd? One row.
ದೇವರು, ಮನುಷ್ಯ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ. ಒನ್ ಮೋರ್ ಅನ್ಬೇಕು ನೀವು. ಮನುಷ್ಯ ಒಳ್ಳೇದ್ ಮಾಡಿದ್ರೆ ದೇವರು. ಶಾರ್ಟ್ ಅಂಡ್ ಸ್ವೀಟ್ ಆಗಿ. ಸೊ ಇವತ್ತು ಸುಮಾರು 1,500 ಜನ ಇಲ್ಲಿ ವಿದ್ಯೆನ ಪಡೆದುಕೊಳ್ಳೋ ರೀತಿ ನಮ್ಮ ಸತೀಶ್ ರೆಡ್ಡಿ ಸರು ಮತ್ತೆ ತೇಜು ಮೇಡಮ್ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸೊ ಇದನ್ನ ಪಡ್ಕೋಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಒಂದೇ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ಹಳ್ಳಿಯಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸೂಕ್ತವಾದಂತಹ ವಿದ್ಯಾ ಕಾಲೇಜು ಅಂತಕ್ಕಂಥದ್ದು ಶ್ರೀ ಸಾಯಿ ಪಿ ಯು ಕಾಲೇಜ್. ಎಲ್ಲ ಬೆಂಗಳೂರಿನಲ್ಲಿ ಹೋಗ್ಬಿಟ್ಟು 2-3 ಲಕ್ಷ ಕೊಟ್ಟು ಓದ್ತಕ್ಕಂಥ ಒಂದು ವಿದ್ಯಾಭ್ಯಾಸವನ್ನ ಇವರು ಅಲ್ಪ ಪ್ರಮಾಣದ ಮೊತ್ತವನ್ನು ತಗೊಂಡು ಹಳ್ಳಿಯ ವಿದ್ಯಾರ್ಥಿಗಳಿಗೆ ಬಹು ಉನ್ನತವಾದಂತಹ ಒಂದು ವ್ಯಾಸಂಗ ಮಟ್ಟವನ್ನು ಮುಟ್ಟತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಸಾಯಿ ಪಿ ಯು ಕಾಲೇಜಿನ ಉಪನ್ಯಾಸಕರಿಗೂ ಹಾಗೂ ಅವರ ಆಡಳಿತ ಮಂಡಳಿಗೂ ಕೂಡ ವಂದಿಸ್ತಾ ನನ್ನ ಈ ಮಾತನ್ನ ಮುಗಿಸ್ತೇನೆ. ಮತ್ತು ಇನ್ನೊಂದು ಒಂದೇ ಒಂದು ಮಾತು, ಓದಬೇಕು ಅಂತಿದ್ದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಸಾಯಿ ಪಿ ಯು ಕಾಲೇಜ್ ಅಂತಕ್ಕಂಥದ್ದು ಒಂದು ಬಹಳ ದೊಡ್ಡದಾದಂತಹ ಒಂದು ಫೌಂಡೇಶನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. 10 ರ್ಯಾಂಕ್ ಅನ್ನ ಪಡೆಯಬಹುದು. ಇದರ ಜೊತೆಗೆ ನಮ್ಮ ಡಿಗ್ರಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿರುವಂತಹ ವಿದ್ಯಾರ್ಥಿಗಳು ನಾರ್ತ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿಯಲ್ಲೇ ಒಂದು ಇತಿಹಾಸವನ್ನ ಸೃಷ್ಟಿಸಿದ್ದಾರೆ. ಆ ಇತಿಹಾಸ ಏನು ಯಾವತ್ತೂ ನಾವು ಮರೆಯೋದಕ್ಕಾಗಲ್ಲ. ಏನು ಅಂದ್ರೆ 700ಗೆ 700 ಮಾರ್ಕ್ಸ್ ಅನ್ನ ತಗೊಂಡು ಇಡೀ ನಮ್ಮ